ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಿನ್ನೆ ಕೇದಾರ ಪೀಠದ ಶಾಖಾ ಮಠಗಳು ಆದ ಮುತ್ನಾಳ್, ಬೆಟಸೂರ ಹಾಗೂ ವೀರಪುರ ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಅರಳಿಕಟ್ಟಿ ಮಠದ ಶಿವಮೂರ್ತಿ ಸ್ವಾಮಿಗಳು ನಿನ್ನೆ ಬೆಳಗಾವಿ ತಾಲೂಕಿನ ಮುತ್ನಾಳ ಮಠದಲ್ಲಿ ಸುದ್ದಿಗೋಷ್ಠಿ ಮಾಡಿ ಇದೇ ತಿಂಗಳು ಡಿಸೆಂಬರ್ 24ಕ್ಕೆ ಕೇದಾರ ಪೀಠದ ಜಗದ್ಗುರುಗಳು ಹಾಗೂ ರಂಭಾಪುರಿ ಜಗದ್ಗುರುಗಳು ಮುತ್ನಾಳ ಮಠಕ್ಕೆ ಆಗಮಿಸಿ ವಾಸ್ತವ್ಯ ಹೂಡಿ ದಿನಾಂಕ 25ರಂದು ಲಿಂಗೈಕ್ಯ ಶ್ರೀ 1008 ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯ ಅವರ ಲಿಂಗೈಕ್ಯವಾದ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಭಯ ಶ್ರೀಗಳು ಈ ಸಂದರ್ಭದಲ್ಲಿ ಅಪಾರವಾದ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸುಕ್ಷೇತ್ರವಾಗಿರುವಂತಹ ಮುತ್ನಾಳ ಕೇದಾರ ಪೀಠದ ಶಾಖಾ ಮಠದಲ್ಲಿ ಇವತ್ತು ಪರಮ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಕೇದಾರ ವೈರಾಗ್ಯ ಪೀಠಾಧೀಶ್ವರರಾಗಿರುವಂಥ 1008 ಜಗದ್ಗುರುಗಳಾದ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮವನ್ನು ಮುತ್ನಾಳ ಪೂಜ್ಯರಾದ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನಾವೆಲ್ಲ ಹಿಂದೂ ಧರ್ಮ ಸಂಸ್ಕೃತಿ ಅಂದಾಗಲೆಲ್ಲ ನಮಗೆ ನೆನಪಾಗೋದು ಅಂತಂದರೆ 12 ಜ್ಯೋತಿರ್ಲಿಂಗಗಳು. ಅದರಲ್ಲಿ ಭಾಳಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂಥ ಅಷ್ಟೇ ಒಂದು ಅತ್ಯದ್ಭುತವಾಗಿರುವಂಥ ಜ್ಯೋತಿರ್ಲಿಂಗ ಅಂತಂದರೆ ಅದು ಕೇದಾರನಾಥ, ಕೇದಾರಲಿಂಗೇಶ್ವರ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಅಂಥ ಕೇದಾರ ಪೀಠದ ಜಗದ್ಗುರುಗಳಾಗಿರುವಂಥ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರು ನಮ್ಮ ಮುತ್ನಾಳ ಕೇದಾರ ಪೀಠದಲ್ಲಿ ಲಿಂಗೈಕ್ಯರಾಗಿ ಅವರ ಒಂದು ಗದ್ದಿಗೆಯನ್ನು ಇರುವಂಥದ್ದು ನಮ್ಮ ಮುತ್ನಾಳ ಶ್ರೀಮಠದ ಇತಿಹಾಸ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯದ ಕೇದಾರ ಜಗದ್ಗುರುಗಳಾಗಿರುವಂಥವರು ಗುರುಗಳ ಮೇಲಿನಿರುವಂಥ ಪ್ರೀತಿ, ಈ ಮಠದ ಮೇಲಿರುವಂಥ ಪ್ರೀತಿಯಿಂದ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಒಂದು ಅದ್ಭುತವಾಗಿರುವಂಥ ಅಮೃತ ಶಿಲಾ ಮೂರ್ತಿಯನ್ನು ಸದ್ಯದ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಅದನ್ನು ಕೊಡಮಾಡಿದ್ದಾರೆ. ಅದರ ಒಂದು ಪ್ರಯುಕ್ತವಾಗಿ ಮುತ್ನಾಳ ಶ್ರೀಮಠದಲ್ಲಿ ಇದೇ ಡಿಸೆಂಬರ್ 24 ಮತ್ತು 25ನೇ ತಾರೀಕೆ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವಂಥ ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರು ಜೊತೆಗೆ ಕೇದಾರ ಪೀಠದ ಜಗದ್ಗುರುಗಳಾಗಿರುವಂಥ ಜಗದ್ಗುರು ಮಹಾಸನ್ನಿಧಿಯವರು ಈರ್ವ ಜಗದ್ಗುರು ಮಹಾಸನ್ನಿಧಿಯವರು ಆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ 24ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಶ್ರೀಮಠದ ಜಾತ್ರಾ ಮಹೋತ್ಸವ ಇರೋದರಿಂದ ಪ್ರತಿ ವರ್ಷನೂ ಕೂಡ ನಮ್ಮ ಮುತ್ನಾಳ ಶ್ರೀಮಠ ಅಂತಂದರೆ ನಾವು ಈ ಭಾಗದೊಳಗೆ ಭಾಳ ದೊಡ್ಡ ಪ್ರಮಾಣದೊಳಗೆ ಧರ್ಮವನ್ನು ಬೆಳೆಸುವಂಥ, ಸಂಸ್ಕೃತಿಯನ್ನು ಉಳಿಸುವಂಥ, ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಭಕ್ತರಿಗೆ ಒಂದು ಅದ್ಭುತವಾಗಿರುವಂಥ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಕೂಡ ಜಂಗಮ ಓಟಗಳಿಗೆ ಜೊತೆಗೆ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೆ ಲಿಂಗವನ್ನು ಧಾರಣೆ ಮಾಡುವಂಥ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮಾಡ್ಕೊತ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮುತ್ನಾಳ ಕೇದಾರ ಪೀಠದ ಶಾಖಾ ಮಠದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಡಿಸೆಂಬರ್ 24ನೇ ತಾರೀಕು 11 ಗಂಟೆಗೆ ಬೆಳಗ್ಗೆ ಅಲ್ಲಿ ನೆರವೇರುತ್ತದೆ. ಅದೇ ದಿವಸ ಮಧ್ಯಾಹ್ನ 3 ಗಂಟೆಗೆ ಕುಂಭ ಪೂಜಾ ಕಾರ್ಯಕ್ರಮ ಜೊತೆಗೆ ಈರ್ವ ಜಗದ್ಗುರು ಮಹಾಸನ್ನಿಧಿಯವರ ಪುರಪ್ರವೇಶ ಕಾರ್ಯಕ್ರಮವನ್ನು ಕೂಡ ಪರಮ ಪೂಜ್ಯರ ಆಯೋಜನೆಯನ್ನು ಮಾಡಿದ್ದಾರೆ. ಆ ಸಾರೋಟದಲ್ಲಿ ಪರಮ ಪೂಜ್ಯರನ್ನು ಕೂರಿಸಿ ಅವರಿಗೆ ವಾದ್ಯ ವೈಭವ ಕುಂಭಾರತಿಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾದು ಶ್ರೀಮಠಕ್ಕೇನು ಅಂತಂದರೆ ಜಗದ್ಗುರು ಮಹಾಸನ್ನಿಧಿಯವರ ಬರಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ 500ಕ್ಕೂ ಹೆಚ್ಚು ತಾಯಂದಿರು ಕುಂಭ ಆರತಿಗಳನ್ನು ಹೊತ್ತು ಪರಮ ಪೂಜ್ಯರನ್ನು ಸ್ವಾಗತ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಅದು 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ. ಜೊತೆಗೆ ಮಠಕ್ಕೆ ಬಂದ ತಕ್ಷಣದಲ್ಲಿ 1 ತಾಸುಗಳವರೆಗೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಧರ್ಮಸಭೆ ಕಾರ್ಯಕ್ರಮ ಅದು ವೇದಿಕೆ ಮೇಲೆ ನಡೀತದೆ. 25ನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದು ಈ ಭಾಗದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಸುವರ್ಣಾಕ್ಷರಗಳಲ್ಲಿ ಬರುವಂಥದ್ರಿಂದ ಈ ಕಾರ್ಯಕ್ರಮಕ್ಕೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರು ಮುತ್ನಾಳ ಗ್ರಾಮಕ್ಕೆ ಅವರು ಆಗಮಿಸ್ತಿರುವಂಥದ್ದು ಬಹಳಷ್ಟು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು.
ಈ ಮುತ್ನಾಳದ ಸದ್ಭಕ್ತರಾಗಿರ್ಬೋದು, ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸದ್ಭಕ್ತರು, ರಾಜಕೀಯ ಧುರೀಣರು, ಸಾಹಿತಿಗಳು, ಕಲಾವಿದರು, ಎಲ್ಲ ನಾಯಕರುಗಳು ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. 25ನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ, ನಂತರದಲ್ಲಿ ಧರ್ಮಸಭೆ ಕಾರ್ಯಕ್ರಮ, ಉಭಯ ಜಗದ್ಗುರುಗಳವರ ಆಶೀರ್ವಾದ ಆ ವೇದಿಕೆ ಮೇಲೆ ನಡೀತದೆ. ಆಯಾ ಜಗದ್ಗುರುಗಳು ತಮಗೆಲ್ಲರಿಗೂ ಕೂಡ ದರ್ಶನ ಆಶೀರ್ವಚನವನ್ನು ಕರುಣಿಸಲಿದ್ದಾರೆ. ಇದರ ಲಾಭವನ್ನ ಈ ಭಾಗದ ಎಲ್ಲ ಭಕ್ತ ಬಂಧುಗಳು, ಮುತ್ನಾಳ ಶ್ರೀಮಠದ ಭಕ್ತರು ಅದನ್ನೆಲ್ಲವನ್ನು ಉಪಯೋಗ ಪಡೆದುಕೊಳ್ಳಬೇಕು ಅನ್ನುವಂಥದ್ದು. ಜೊತೆಗೆ ಪರಮ ಪೂಜ್ಯರಾಗಿರುವಂಥ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂಥ ಧರ್ಮವನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನ ನಮ್ಮ ಮುತ್ನಾಳ ಶ್ರೀಮಠ, ಮುತ್ನಾಳದ ಪರಮ ಪೂಜ್ಯರು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಉಪಯೋಗ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಪರಮ ಪೂಜ್ಯರು ಮಾಡಿದ್ದಾರೆ. ಇವತ್ತು ನಾವು ಒಬ್ಬ ಜಗದ್ಗುರುಗಳನ್ನ ಕರೆಸುವಂಥದ್ದೇ ಬಹಳಷ್ಟು ಕಠಿಣ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರು, ಉಭಯ ಜಗದ್ಗುರುಗಳು ಏಕಕಾಲಕ್ಕೆ ಬಂದು ಶ್ರೀಮಠದಲ್ಲಿ ವಸತಿ ಇದ್ದು ಎಲ್ಲರಿಗೆ ಭಕ್ತರಿಗೆ ಲೋಕ ಕಲ್ಯಾಣ, ಜನ ಕಲ್ಯಾಣ, ಎಲ್ಲರನ್ನೂ ಕೂಡ ಕಲ್ಯಾಣ ಮಾಡುವಂಥ ಕೆಲಸವನ್ನ ಜಗದ್ಗುರು ಮಹಾಸನ್ನಿಧಿಯವರು ಮಾಡ್ತಾರೆ. ಆ ಎಲ್ಲ ಕಾರ್ಯಕ್ರಮಗಳ ಕಾರಣೀಭೂತರಾಗಿರುವಂಥ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಕ್ತರಾಗಿರುವಂಥವರು ತನುಮನ ದಾನದ ಸೇವೆಯನ್ನು ಸಲ್ಲಿಸಬೇಕು. ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಗದ್ದಿಗೆ ನಮಸ್ಕಾರವನ್ನು ಮಾಡುವುದರ ಮುಖಾಂತರವಾಗಿ ತಾವೆಲ್ಲ ಸಂಸ್ಕಾರವಂತರಾಗಬೇಕು. ಮುತ್ನಾಳ ಶ್ರೀಮಠದ ಎಲ್ಲ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು, ಇದು ಮುತ್ನಾಳ ಮಠ ಅಂತಂತಂದ್ರೆ ಬರೀ ಒಂದು ಜನಾಂಗ, ಒಂದು ಜಾತಿಗೆ ಸಂಬಂಧಪಟ್ಟಿರುವಂಥ ಮಠ ಅಲ್ಲ, ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಅದು ಮುತ್ನಾಳದ ಶ್ರೀಮಠ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತನುಮನ ದಾನದ ಸೇವೆ ಪಂಚಾನನ ತನದ್ಭೂತಾನ್ ಪಂಚಾಕ್ಷರ ಮನುಪಮಾನ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಶಾಂತಲಿಂಗ ಜಗದ್ಗುರುವರನ್ನ ಹೃದಯ ತುಂಬ ಸ್ಮರಿಸಿಕೊಂಡು, ಬಸವಾದಿ ಪರಮತರನ್ನ ಹೃದಯ ತುಂಬ ನೆನೆಸಿಕೊಂಡು, ಇವತ್ತಿನ ಈ ವೇದಿಕೆಯ ಮೇಲೆ ಉಪಸ್ಥಿತ ಇದ್ದು ಇಲ್ಲಿವರೆಗೆ 4 ಹಿತೋಪದೇಶಗಳನ್ನು ನೀಡಿರುವ ನಮ್ಮ ರಳಿಕಟ್ಟೆಯ ಪರಮ ಪೂಜ್ಯರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ವೇದಿಕೆ ಮೇಲೆ ಇರತಕ್ಕಂಥ ಸಮಸ್ತ ಸದ್ಭಕ್ತರೇ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಪಂಚಜಗದ್ಗುರುಳವರು ಕರೆಸಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಇಬ್ಬರೇ ಜಗದ್ಗುರುಳವರನ್ನು ಕರೆಸ್ತಾ ಇದ್ದೇವೆ. ಅದು ಏಕೆ ಅಂತಂದ್ರೆ ಈಗಿರ್ತಕ್ಕಂಥ 324ನೇ ಜಗದ್ಗುರುಳವರು, ಅವರ ಹಿಂದಿನ ಗುರುಗಳಾಗಿರ್ತಕ್ಕಂಥ ಶಾಂತಲಿಂಗ ಶಿವಾಚಾರ್ಯರು 322ನೇ ಜಗದ್ಗುರುಳವರು ಕೇದಾರ ಪೀಠಕ್ಕೆ. ಈ ಮಠದಿಂದ, ಮುತ್ನಾಳ ಮಠದಿಂದ ಕೇದಾರ ಪೀಠದ ಜಗದ್ಗುರುಳಾಗಿ ಇಲ್ಲೇ ಸಮಾಧಿಯನ್ನು ಪಡೆದಿರತಕ್ಕಂಥ ಜಗದ್ಗುರುಳವರ ಸಮಾಧಿಯ ಮೇಲೆ ಕೇದಾರ ಭೀಮಾಶಂಕರಲಿಂಗ ಜಗದ್ಗುರುಳವರು ಮಾಡಿಸಿಕೊಟ್ಟಿರ್ತಕ್ಕಂಥ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ 24 ಮತ್ತು 25ರಂದು ಜರುಗ್ತಾ ಇದೆ. ಉಭಯ ಜಗದ್ಗುರುಳಾಗಿರ್ತಕ್ಕಂಥ ಕೇದಾರ ಮಹಾಸನ್ನಿಧಿಯವರು ಹಾಗೂ ರಂಭಾಪುರಿ ಸನ್ನಿಧಿಯವರ ಅಮೃತ ಹಸ್ತದಿಂದ ಈ ಅಮೃತ ಕಲಶಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಸಲುವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥವ್ರು ಎಲ್ಲ ವಿಷಯವನ್ನು ಹೇಳಿದರು. 24ನೇ ತಾರೀಕಿಗೆ ಜಂಗಮವಟುಗಳಿಗೆ ಅಯ್ಯಾಚಾರ ಹಾಗೂ ಭಕ್ತರಿಗೆ ಲಿಂಗ ದೀಕ್ಷೆ ಹಾಗೂ ಉಭಯ ಜಗದ್ಗುರುಳವರನ್ನು ಈ ಕುಂಭದ ನಮ್ಮ ಗ್ರಾಮದ ಸಮಸ್ತ ಎಲ್ಲ ಮಹಿಳಾ ಮಂಡಲದವರು, ಎಲ್ಲ ಮಹಿಳಾ ಭಕ್ತರು ಕೂಡಿಕೊಂಡು ಒಂದೇ ಒಂದು ಕೇದಾರ ಪೀಠದ ಸಂಕೇತವಾಗಿರ್ತಕ್ಕಂಥ ನೀಲಿ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಕುಂಭ ಪೂಜೆಯನ್ನು ಮಾಡಲಿಕ್ಕೆ ಎಲ್ಲರೂ ಸನ್ನಿದ್ಧರಾಗಿದ್ದಾರೆ. ಹಾಗೂ 25ನೇ ತಾರೀಕಿಗೆ ಬೆಳಗ್ಗೆ ಪ್ರಾತಃ ಕಾಲ ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯರ ಅಮೃತ ಶಿಲೆಗೆ ಪ್ರಾಣ ಪ್ರತಿಷ್ಠಾಪನೆ ರಂಭಾಪುರಿ ಹಾಗೂ ಕೇದಾರ ಜಗದ್ಗುರುಗಳಿಂದ ನಡೀತಾ ಇದೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಏನಪ್ಪ ಅಂತಂದ್ರೆ, ಈ ಜಾತ್ರೆ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ, ಬಡವ ಬಲ್ಲಿದ ಶ್ರೀಮಂತ ಬಡವ ಅನ್ನೋದನ್ನು ಮರೆತು ಎಲ್ಲರೂ ಕೂಡಿ ಈ ಒಂದು ಸನ್ನಿಧಿಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು
ಎಲ್ಲರೂ ಪುನೀತರಾಗಬೇಕು, ಎಲ್ಲರೂ ಅಂತ್ಯಕಾರ್ಯ ಕರ್ನಾಟಕ ಆ ಭಾಗದಲ್ಲಿ ಆಯಿತು. ನಮ್ಮದು ಕರ್ನಾಟಕದ ಕಿತ್ತೂರು ಕರ್ನಾಟಕ ಇದರ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಪ್ರಚಲಿತವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇಲ್ಲ, ಹೆಸರಿಗೆ ಮಾತ್ರ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದವರು ಇದಕ್ಕೆ ಕೆಲವಷ್ಟು ಹಣವನ್ನು ಮೀಸಲಾಗಿಟ್ಟು ಜನರ ಅಭಿವೃದ್ಧಿಗೋಸ್ಕರವಾಗಿ ಈ ಕಿತ್ತೂರು ಕರ್ನಾಟಕ ಅನ್ನೋದನ್ನು ಘೋಷಣೆಯನ್ನು ಮಾಡಿದಾಗ ಮಾತ್ರ ಈ ಕಿತ್ತೂರಿಗೆ ಒಂದು ಬೆಲೆ ಬರ್ತಾ ಇದೆ, ಚೆನ್ನಮ್ಮನಿಗೆ ಒಂದು ಗೌರವ ಸಿಗ್ತಾ ಇದೆ. ಈ ಒಂದು ಸಂದರ್ಭದೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿ ಮಂಡಳಿಯವರು ಇದರ ಬಗ್ಗೆ ಬಹಳ ಲಕ್ಷ್ಯ ಕೊಟ್ಟು ಇದನ್ನು ಅಭಿವೃದ್ಧಿಯನ್ನು ಮಾಡಿದ್ದಾದ್ರೆ ಸರ್ಕಾರಕ್ಕೆ ಶ್ರೇಯಸ್ಕರವಾಗಿರ್ತಕ್ಕಂಥ ಹೆಸರು ಬರ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇನೆ. ಇದೇ ಮಠದ ಭಕ್ತರು ಹಾಗೂ ಭಕ್ತಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.